ನಿಮ್ಮ ಸಹಕಾರಕ್ಕೆ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ವೀಕ್ಷಕರೇ, ಗದಗ ಜಿಲ್ಲೆ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಜಿಎಸ್ ಪಾಟೀಲ್ ಅವರು 18ನೇ ಸಭಾಪತಿಗಳಾಗಿ ಆಯ್ಕೆಯಾಗಿದ್ದು, ಪ್ರಪ್ರಥಮ ಬಾರಿಗೆ ರೋಣ ನಗರಕ್ಕೆ ಆಗಮಿಸಿದ್ದಕ್ಕೆ ಅಭಿಮಾನಿಗಳು ಹೂವಿನ ಸುರಿಮಳೆಯೊಂದಿಗೆ ಸ್ವಾಗತಗೈದ ಅಭಿಮಾನಿಗಳು. ಸನ್ಮಾನ್ಯ ಶ್ರೀ ಸಭಾಪತಿಗಳಿಗೆ ಅಭಿಮಾನಿಗಳಿಂದ ಭವ್ಯ ಸ್ವಾಗತ ಕೋರಿದ ಸಮಸ್ತ ಜನತೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಜಿಎಸ್ ಪಾಟೀಲ್ ಅವರು, ನೀವೆಲ್ಲರೂ ನನ್ನ ಮೇಲೆ ಇಟ್ಟ ಅಭಿಮಾನಕ್ಕೆ ನಾನು ಚಿರಋಣಿ. ನಾನು ಸಭಾಪತಿಯಾಗಲು ನಿಮ್ಮೆಲ್ಲರ ಹಾರೈಕೆ ಮುಖ್ಯ ಕಾರಣ. ನಾನು ಸಚಿವನಾಗಿದ್ದರೆ ಕೇವಲ ಒಂದು ಇಲಾಖೆಗೆ ಮಾತ್ರ ಸೀಮಿತನಾಗುತ್ತಿದ್ದೆ. ರಾಜ್ಯದ ಸಭಾಪತಿಯಾಗಿದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪಾದಕ್ಕೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಇನ್ನು ಮುಂದಿನ ದಿನದಲ್ಲಿ ತಮ್ಮ ಬೇಡಿಕೆಗೆ ತಕ್ಕಂತೆ ಎಲ್ಲಾ ಕೆಲಸಗಳು ಬೇಗನೆ ಮಾಡುತ್ತೇನೆ. ಇದೇ ರೀತಿ ನಿಮ್ಮ ಸಹಕಾರ ನನ್ನ ಮೇಲೆ ಇರಲಿ. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಎಂದು ಶಾಸಕರು ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಐಎಸ್ ಪಾಟೀಲ್, ಶರಣಗೌಡ ಪಾಟೀಲ್, ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಮಿಥುನ್ ಜಿ ಪಾಟೀಲ್, ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಅಕ್ಷಯ್ ಪಾಟೀಲ್, ಸಂಜಯ್ ದೊಡ್ಮನಿ, ಆನಂದ್ ಚಂಗಳಿ, ಸುರೇಶ್ ಶಿರೋಡ್, ಸಂತೋಷ್ ಕಲ್ಚಾಣಿ, ಬಸವರಾಜ್ ತಳವಾರ್, ಹನುಮಂತ ದ್ವಾಸಲ್, ಬಸವರಾಜ್ ಪಲ್ಲೇದ್, ರಾಜಣ್ಣ ಪಲ್ಲೇದ್, ಅಪ್ಪು ಗಿರಡ್ಡಿ, ಮೈಲಾರಪ್ಪ ಚಳ್ಳಮರದ್, ಮುತ್ತು ನವಲಗುಂದ, ಅಭಿಷೇಕ್ ನವಲಗುಂದ, ಸಂಖ್ಯೆ ನವಲಗುಂದ, ಗೋಪಿ ರಾಯನಗೌಡರು, ಅಸ್ಲಾಂ ಕೊಪ್ಪಳ, ಯಲ್ಲಪ್ಪ ಕಿರೇಸೂರ್ ಹಾಗೂ ರೋಣ ವಿಧಾನಸಭಾ ಕ್ಷೇತ್ರದ ಸಮಸ್ತ ಕಾಂಗ್ರೆಸ್ ಪಕ್ಷದ ಯುವಕರು, ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ, ಹೆಬ್ಬಳ್ಳಿ, ಪ್ರಜಾಪವರ್ ಟಿವಿ, ರೋಣ. ನಮ್ಮೂರ ಒಡೆಯ ಶ್ರೀ ವೀರಭದ್ರೇಶ್ವರನ ಪಾದಗಳಲ್ಲಿ ನಮಸ್ಕರಿಸಿ, ನಮ್ಮ ರೋಣದ ಎಲ್ಲ ಗ್ರಾಮ ದೇವತೆಗಳ ಪಾದಗಳಲ್ಲಿ ನಮಸ್ಕರಿಸಿ, ಇವತ್ತು ನಿಮ್ಮೆಲ್ಲರ ಒಂದು ಗಟ್ಟಿಯಾದಂತ ಆಶೀರ್ವಾದ ನನಗೆ ಕರ್ನಾಟಕ ರಾಜ್ಯದ ನಮ್ಮ ವಿಧಾನಸಭೆ ಅಧ್ಯಕ್ಷನಾಗಿ ಆ ಸ್ಥಾನದಲ್ಲಿ ಕುಂದಿರ್ಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ನಾನು ಮೊದಲನೇದಾಗಿ ನನ್ನೇನು ಕಳೆದ 40 ವರ್ಷದಿಂದ ಏನು ಬಹಳ ಪ್ರೀತಿ ವಿಶ್ವಾಸ ಇಂದ ನನಗೆ, ಅದರಲ್ಲಿ ವಿಶೇಷವಾಗಿ ನಮ್ಮ ರೋಣದ ಜನ ನಮ್ಮ ಮಗನಂತೆ ನನ್ನ ಜೋಪಾನ ಮಾಡಿ ಇವತ್ತು ಏನಾದ್ರೂ ಈ ಸ್ಥಾನ ಸಿಕ್ಕಿದ್ರೆ, ಏನು ನನ್ನ ಮತಕ್ಷೇತ್ರದ ನೀವೆಲ್ಲ ಅಭಿಮಾನಿ ಬಂಧುಗಳದಿರಲ್ಲ, ನಿಮ್ಮ ಮಾಡೋ ನನ್ನ ನಿರ್ಣಯ ತೆಗೆದುಕೊಂಡ್ಮೇಲೆ ಏನು ಒಂದು 500-600 ಯುವಕರು, ಹಿರಿಯರು ನೀವೆಲ್ಲ ಬಂದು ಅಲ್ಲಿ ಭಾಗವಹಿಸಬಹುದು ಅನ್ನೋ ವಿಚಾರವನ್ನ ಇಟ್ಟಿದ್ದೆ ನಾನು. ಆದರೆ ನಿಮ್ಮ ಅಭಿಮಾನ, ನೀವು ವಯಸ್ಸಿಗೂ ಲೆಕ್ಕ ಹಾಕಲಿಲ್ಲ. ನೀವು ಯುವಕರಕ್ಕರೆ ಅವ್ರ ಗಡ್ಡೆ ಇದ್ರು, ಆದ್ರೆ ಹಿರಿಯರು ಅವ್ರ ಅಭಿಮಾನ ನೀವು ಯಾರು ವಯಸ್ಸಿಗೂ ಲೆಕ್ಕ ಹಾಕದೆ ತುಮಕೂರಿನಿಂದ ಬೆಂಗಳೂರುವರೆಗೆ 5,000 ಜನ ನೀವು ಪಾದಯಾತ್ರೆ ಮಾಡಿದ್ರೆ ಅದೊಂದು ಇತಿಹಾಸ. ಅವತ್ತು ಅಲ್ಲಿ ಇರ್ತಕ್ಕಂಥ ಎಲ್ಲ ವರಿಷ್ಠರು ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಬೆಂಬಲಕ್ಕೆ ಸೋತು ಹೋದ್ರು. ಅದಕ್ಕೆ ಇಂಥ ಒಂದು ಸಂವಿಧಾನದ ಅತ್ಯುನ್ನತ ಪೀಠ ಇದು. ಇಂಥ ಪೀಠದ ಮೇಲೆ ನಿಮ್ಮೆಲ್ಲರ ಬೆಂಬಲದಿಂದ ನಾನು ಕುಂದಿರ್ಲಿಕ್ಕೆ ಸಾಧ್ಯ ಇದೆ. ನಾವ್ಯಾರು ಏನು ಮಂತ್ರಿ ಆಗಿದ್ರೆ ಒಂದು ಇಲಾಖೆಗೆ ಮಂತ್ರಿ ಹಾಕಿದ್ದೆ ನಾನು. ಆದ್ರೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜನತೆಗೆ ನಾವು ಸೇವೆ ಮಾಡ್ಲಿಕ್ಕಂತ ಒಂದು ಅವಕಾಶ ನೀವೆಲ್ಲ ಮಾಡಿಕೊಟ್ಟಿದ್ದೀರಿ. ಆದ್ರೆ ಇಲ್ಲಿ ನಾವೆಲ್ಲ ಕಾರ್ಯಕರ್ತರಿಗೆ ಹೇಳ್ತೀನಿ, ನಾವೇನು ಇವತ್ತ ಈ ಅಧ್ಯಕ್ಷ ಪೀಠದಲ್ಲಿ ಏನು ನನಗೆ ಕುಂದ್ರಿಸಿರಿ,
ಇಲ್ಲಿಗೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಏನಾರು ಕುಂಠಿತ ಆಕ್ಕಂತ ತಿಳ್ಕೊಬೇಡ್ರಿ. ಇನ್ಮೇಲೆ ಅವಾಗ 3-4 ತಿಂಗಳ ತಗೊಂತಿದ್ವಿ. ಏನಾರ ನೀವು ಒಂದ್ ಕೆಲಸ ಹೇಳಿದ್ರ ಇನ್ ತಕ್ಷಣ ನಿಮ್ ಕೆಲಸ ಆಗ್ತಾವ. ಅದಕ್ಕೆ ನಿಮ್ಮ ಆಶೀರ್ವಾದ ಸಾಣದಲ್ಲ ಕೊಟ್ಟಿದ್ದೀರಿ. ಅದಕ್ಕೆ ಇಂಥ ಒಂದು ಆಶೀರ್ವಾದ, ಶಕ್ತಿ, ಬೆಂಬಲ ನಮ್ಮ ಮಂತನ ಮೇಲೆ ಆಗಲಿ. ತಾವೇನ್ ಇಟ್ಕೊಂಡು ಬಂದಿದ್ದೀರಿ, ನಾವೆಷ್ಟು ನಿಮ್ಮ ಸೇವೆ ಎಷ್ಟರ ಮಟ್ಟಿಗೆ ಮಾಡಿಯೋ ಗೊತ್ತಿಲ್ಲ ನನಗೆ. ಆದ್ರೆ ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿಗೆ ನಾವು ಸೋತ್ ಹೋಗಿದ್ದೇವೆ ಅಂತ ಒಂದು ವಿಶ್ವಾಸ ನಾವು ಮಂತಂದವರು ಕೂಡ ಇಟ್ಕೊಂತೀವಿ. ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗ್ರಿ. ಸಿಕ್ಕಂತ ಅವಕಾಶದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ನೀವೆಲ್ಲ ಪಣ ತೊಡೋಣ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಕೋಟಿ ವಂದನೆಗಳನ್ನು